ಹಲೋ, ನಮಸ್ಕಾರ ಎಲ್ರಿಗೂ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಈಗಾಗಲೇ ಹೊರಗಡೆ ಬಂದಿದೆ. ಮತ್ತೆ ಬಹು ನಿರೀಕ್ಷಿತವಾಗಿ ಮತ್ತೆ ಕರ್ನಾಟಕ ಜನ ತುಂಬಾ ಎದುರು ನೋಡ್ತಿದ್ದಂತಹ ದಾವಣಗೆರೆ ಬೈ ಎಲೆಕ್ಷನ್ ನ ರಿಸಲ್ಟ್ ಕೂಡ ಹೊರಗಡೆ ಬಂದಿದೆ. ಮತ್ತೆ ಬಾಗಲಕೋಟೆಯ ಎಲೆಕ್ಷನ್ ನ ರಿಸಲ್ಟ್ ಕೂಡ ಬಂದಿದೆ. ಸೊ ಇದ್ರ ಬಗ್ಗೆ ಒಂದು ವಿಮರ್ಶೆಯನ್ನ ಮಾಡೋಣ. ನಿರೀಕ್ಷೆಗೂ ಮೀರಿದಂತಹ ಒಂದು ರಿಸಲ್ಟ್ ತಮಿಳುನಾಡಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಂದಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ವಿಜಯವನ್ನ ಸಾಧಿಸಿರ್ತಕ್ಕಂಥದ್ದು, ಮತ್ತೆ ಕಾಂಗ್ರೆಸ್ ಕೇರಳದಲ್ಲಿ ವಿಜಯವನ್ನ ಸಾಧಿಸಿರ್ತಕ್ಕಂಥದ್ದು. ಇದು ಮೇಲ್ನೋಟಕ್ಕೆ ಬಿಜೆಪಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಂಡ್ ಕೇರಳದಲ್ಲಿ ಕಾಂಗ್ರೆಸ್ ಬಂದಿರತಕ್ಕಂಥದ್ದು. ಬಟ್ ಆದ್ರೆ ಇದು ಕಮ್ಯುನಿಸ್ಟ್ ಪಕ್ಷಗಳ ದುರಂತದ ಒಂದು ಸೋಲಾಗಿದೆ. ವೆಸ್ಟ್ ಬೆಂಗಾಲ್ ಬಂದ್ ಏನಾಗಿದೆ, ಒಂದು ಕಮ್ಯುನಿಸ್ಟ್ ಪಕ್ಷಗಳ ಬೇಸ್ ಇದ್ದಂತಹ ಒಂದು ನಾಡಾಗಿತ್ತು. ಬಟ್ ಆದ್ರೆ ಇವಾಗ ಏನಾಗಿದೆ, ಮೊದಲು ಒಂದು 10-15 ವರ್ಷ TMC ಅಲ್ಲಿ ಆಳ್ವಿಕೆ ಮಾಡುತ್ತೆ, ನಂತರದಲ್ಲಿ ಬಿಜೆಪಿ ಬಂದಿದೆ. ಈಗ ಕೇರಳದಲ್ಲೂ ಕೂಡ ಹಂಗೆ ಆಗುತ್ತೆ. ಈಗ ಕಾಂಗ್ರೆಸ್ ಬಂದಿದೆ, ನೆಕ್ಸ್ಟ್ ಬಿಜೆಪಿ ಬರುತ್ತೆ. ಎಲ್ಲಿದ್ದಾರೆ ಕಮ್ಯುನಿಸ್ಟ್ ನಾಯಕರು? ಜನಗಳನ್ನ ಸೆಳೆಯುವಲ್ಲಿ ಕಮ್ಯುನಿಸ್ಟ್ ನಾಯಕರು ಯಾಕೆ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇಲ್ಲ ಅನ್ನೋದು ಪ್ರಶ್ನೆಯಾಗಿದೆ. ಇಂಡಿಯಾದಲ್ಲಿ ಯಾವುದೇ ಹೊಸ ಕಮ್ಯುನಿಸ್ಟ್ ಪಕ್ಷಗಳು ಉಟ್ಕೊಳ್ಬೇಕು ಅಂತಂದ್ರು ಅದಕ್ಕೆ ಬೇಸೇನೆ ವೆಸ್ಟ್ ಬೆಂಗಾಲ್ ಆಗಿರುತ್ತೆ. ಅಂತಹ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ಕಮ್ಯುನಿಸ್ಟ್ ನಾಯಕರುಗಳು ಜನಗಳನ್ನ ಸೆಳೆಯುವುದರಲ್ಲಿ ಸೋತಿದ್ದಾರೆ? ಅಂಡ್ ಜನಗಳು ಕೂಡ ಯಾಕೆ ತಮ್ಮ ವಿವೇಚನಾ ಶಕ್ತಿಯನ್ನ ಕಳ್ಕೊಂಡು ಧರ್ಮಾಧಾರಿತ ರಾಜಕಾರಣವನ್ನ ನಡೆಸಕ್ಕಂತ ಪಕ್ಷಗಳಿಗೆ ಮತ್ತು ಫ್ರೀ ಬೀಸ್ ಅನ್ನ ಕೊಡ್ತಕ್ಕಂಥ ಪಕ್ಷಗಳಿಗೆ ಮನಸೋತು ತಮ್ಮ ವೋಟ್ನ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಂಡ್ ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತೆ ಕಮ್ಯುನಿಸ್ಟ್ ಕಾರ್ಯಕರ್ತರುಗಳು ಕೂಡ ಇಂದಿನ ಸಮಸ್ಯೆಗಳನ್ನ ಜನಗಳಿಗೆ ಅರ್ಥ ಮಾಡಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗಿದ್ದಾರ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಈಗ ಒಂದೊಂದೇ ರಾಜ್ಯಗಳ ಫಲಿತಾಂಶವನ್ನು ವಿಮರ್ಶೆಯನ್ನ ಮಾಡ್ಕೊಂಡು ಹೋಗೋಣ. ತಮಿಳುನಾಡಿನಲ್ಲಿ ವಿಜಯ್ ಅವರು 108 ಸ್ಥಾನಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ವಿಜಯವನ್ನ ಸಾಧಿಸಿರ್ತಕ್ಕಂಥದ್ದು. ಹೇಗೆ ಈಗ ಅವರು ಜನಪರ ಆಡಳಿತವನ್ನ ಕೊಡ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ಕನ್ಸಿಡರ್ ಆಗತ್ತೆ. ಸೊ ಅಂಡ್ DMK ಸೋತಿರೋದು ತಮ್ಮ ಕಾರ್ಯವೈಖರಿ ಹೇಗಿತ್ತು ಅನ್ನೋದನ್ನ ತೋರಿಸುತ್ತೆ. ಅಂಡ್ ಜನ ಹೇಳ್ತಿರೋದೇನು ಅಂತ ಅಂದ್ರೆ DMK ಬಂದು ಹಿಂದೂ ವಿರೋಧಿ ಆಗಿತ್ತು, ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಿದ್ರು ಅಂತ ಹೇಳಿ. ಅದು ಆಗಲ್ಲ. ಅವರು ಕೋಮು ದ್ವೇಷಗಳ ಮತ್ತೆ ಕೋಮು ಹೇಳಿಕೆಗಳ ವಿರುದ್ಧವಾಗಿ ನಿಲ್ತಿದ್ರು. ಮತ್ತೆ ಕೇಂದ್ರ ಸರ್ಕಾರ ತರ್ತಕ್ಕಂಥ ಯೋಜನೆಗಳು ಜನರ ಪರವಾಗಿದಾವ ಅಥವಾ ಜನರ ವಿರುದ್ಧವಾಗಿದಾವ ಅನ್ನೋದನ್ನ ನೋಡಿ, ಜನ ವಿರುದ್ಧವಾಗಿದ್ರೆ ಅದನ್ನ ಅವರು ತೆಗಳ್ತಾ ಇದ್ರು. ಸೊ ಇದು ಈ ತರ ಡೈವರ್ಷನ್ ತಗೊಂಡಿದೆ ಅಷ್ಟೇ. ಸೊ ಅದೇ ಸಮಯದಲ್ಲಿ ವಿಜಯ್ ಅವರು ಬಳಸಿದ್ದು ಸೆಕ್ಯುಲರ್ ಮಂತ್ರವನ್ನ. ಅವರು ದೇವಸ್ಥಾನಕ್ಕೂ ಹೋದ್ರು, ಮಸೀದಿಗೂ ಹೋದ್ರು, ಮತ್ತೆ ಚರ್ಚ್ಗೂ ಹೋದ್ರು. ಅಂಡ್ ಇಲ್ಲಿ ಯೂತ್ಸ್ ಮಾತ್ರನೇ ವೋಟ್ ಮಾಡಿರೋದ್ರಿಂದ ಇಷ್ಟೊಂದು ಸ್ಥಾನವನ್ನ ಅವರು ಪಡ್ಕೊಂಡಿಲ್ಲ. ಮಹಿಳೆಯರು ಕೂಡ ವೋಟ್ ಮಾಡಿದ್ದಾರೆ, ದೊಡ್ಡವರು ಕೂಡ ವೋಟ್ ಮಾಡಿದ್ದಾರೆ. ಅಂಡ್ ಹೇಗೆ DMK ಅವರು ಕೇಂದ್ರ ಸರ್ಕಾರಗಳು ತಂದಂತಹ ಯೋಜನೆಗಳು ಸರಿ ಇಲ್ಲದೆ ಇದ್ದಾಗ ತಮ್ಮ ಒಂದು ಗಟ್ಟಿ ಮತ್ತೆ ದೃಢ ನಿರ್ಧಾರವನ್ನ ಮತ್ತೆ ಒಂದು ಸಾಮಾಜಿಕ ನಿಲುವನ್ನ ಇಟ್ಕೊಂಡು ಹೇಗೆ ಅವನ್ನ ಪ್ರಶ್ನಿಸಿದ್ರು, ಅದೇ ರೀತಿ ವಿಜಯ್ ಅವರು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ. ಸೊ ಅದು ಸರಿ ಇಲ್ಲದೆ ಇದ್ದಾಗ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯವನ್ನ ವ್ಯಕ್ತಪಡಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರಗಳ ಯಾವುದೇ ಶಕ್ತಿ ತಮಿಳುನಾಡಿಗೆ ಈಸಿಯಾಗಿ ಎಂಟ್ರಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಎಷ್ಟೋ ಜನ ಬಿಜೆಪಿಯವರ ಒಂದು ಆಸೆ ಏನಾಗಿತ್ತು ಅಂತ ಅಂದ್ರೆ ತಮಿಳುನಾಡಲ್ಲಿ DMK ಬರಬಾರ್ದು, DMK ಬಿಟ್ಟು ಬೇರೆ ಯಾವುದೇ ಪಕ್ಷಗಳು ಕೂಡ ಬಂದ್ರು ಓಕೆ ಅನ್ನೋ ತರನೇ ಬಿಜೆಪಿಯವರ ಒಂದು ಮನಸ್ಥಿತಿ ಇದ್ದಿದ್ದು. ಎಷ್ಟೋ ಜನ ಬಿಜೆಪಿಯವರ ಆಸೆ ಕೂಡ ಏನಾಗಿತ್ತು ಅಂತಂದ್ರೆ ತಮಿಳುನಾಡಲ್ಲಿ ಯಾವುದೇ ಪಕ್ಷ ಬಂದ್ರು ಕೂಡ DMK ಗೆಲ್ಬಾರ್ದು. ಯಾಕೆ ಅಂದ್ರೆ ಅವ್ರೇನ್ ಮಾಡ್ತಿದ್ರು, ಯಾವುದೇ ಕೋಮು ದ್ವೇಷಿ ಹೇಳಿಕೆಗಳಿಗೆ ವಿರುದ್ಧವಾಗಿ ನಿಲ್ತಿದ್ರು, ಮತ್ತೆ ಕೇಂದ್ರ ಸರ್ಕಾರ ತಂದಂತಹ ಯೋಜನೆಗಳನ್ನ ತೀಕ್ಷ್ಣವಾಗಿ ಪ್ರಶ್ನೆಯನ್ನ ಮಾಡ್ತಿದ್ರು. ಅದಕ್ಕಾಗಿ ವಿಜಯ್ ಅವರ ಅಲೆ ಅಷ್ಟೊಂದು ಜೋರಾಗೋದಕ್ಕೆ ಕಾರಣ ಕೂಡ ಏನಾಗಿದೆ ಅಂತ ಅಂದ್ರೆ ಅವರು ಮಾಡಿದಂತಹ ಒಂದು ತೀಕ್ಷ್ಣವಾದ ಭಾಷಣಗಳು, ಮತ್ತೆ ಅವರು ಹಿಡಿದಂತಹ ಸೆಕ್ಯುಲರ್ ಸಿದ್ಧಾಂತ, ಮತ್ತೆ ಅವರ ಪಕ್ಷ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಗಳು ಕೂಡ ಅಲ್ಲಿ ವರ್ಕೌಟ್ ಆಗಿದೆ ಅನ್ನೋದನ್ನ ನಾವು ನೋಡ್ಬೋದಾಗುತ್ತೆ. ಈ ಹಿಂದೆ ಅಣ್ಣಾಮಲೈಯವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿರ್ತಾರೆ. ಬಿಜೆಪಿ ಒಂದು ಧರ್ಮಾಧಾರಿತ ಸಿದ್ಧಾಂತವನ್ನ ಇಟ್ಕೊಂಡು ದೇಶವನ್ನ ಮುನ್ನಡೆಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಒಂದು ಪಕ್ಷ. ಆದ್ರೆ ಅಣ್ಣಾಮಲೈಯವರು ಅಲ್ಲಿ ಸೋಲ್ತಾರೆ. ಬಟ್ ಅಣ್ಣಾಮಲೈಯವರು ಏನಾದ್ರು ಸೆಕ್ಯುಲರ್ ಸಿದ್ಧಾಂತವನ್ನ ಇಟ್ಕೊಂಡು ತಮಿಳುನಾಡಲ್ಲಿ ಕಂಟೆಸ್ಟ್ ಅನ್ನ ಮಾಡಿದಿದ್ರೆ ಅವ್ರು ಗೆಲ್ತಿದ್ರು ಏನೋ, ಬಹುಶಃ ಇದ್ರೂ ಇರ್ಬೋದು.
ಅಂಡ್ ಅಲ್ಲಿನ ಜನಗಳು ಏನು ಒಂದು ಸೆಕ್ಯುಲರ್ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ಮತ್ತೆ ತುಂಬಾ ಬುದ್ಧಿವಂತ ಜನ ಇರ್ತಕ್ಕಂಥವ್ರು. ಯಾವುದೇ ಕಮ್ಯುನಲ್ ಏರ್ಟರ್ಡ್ಗೆ ಈ ತರ ಸಿದ್ಧಾಂತಗಳಿಗೆ ಬೆಲೆಯನ್ನ ಕೊಡದೆ ತಮ್ಮ ಒಂದು ಸೆಕ್ಯುಲಾರಿಟಿನ ಉಳಿಸ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಸರ್ಕಾರಗಳು ಕೂಡ, ಅಂದ್ರೆ ಪ್ರಾದೇಶಿಕ ಸರ್ಕಾರಗಳು ಬರುವಲ್ಲಿ ಜನಗಳ ಈ ಒಂದು ಸೆಕ್ಯುಲರ್ ಮನಸ್ಥಿತಿ ಆಗಿರ್ಬೋದು, ವೈಚಾರಿಕ ಮನಸ್ಥಿತಿ ಆಗಿರ್ಬೋದು ತುಂಬಾ ಕನ್ಸಿಡರ್ ಆಗುತ್ತೆ. ಮತ್ತೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಗೆದ್ದಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಾದೇಶಿಕ ಪಕ್ಷ ಆಗಿರ್ಬೋದು, ಕಮ್ಯುನಿಸ್ಟ್ ಪಕ್ಷಗಳು ಬಂತಿದಂಗೆ ಜನಗಳ ಜೀವನ ಬದಲಾವಣೆ ಆಗಲ್ಲ. ಸೊ ಬಂದಂತಹ ಸರ್ಕಾರಗಳು ಏನೇನ್ ಕೆಲಸಗಳನ್ನ ಮಾಡಿಸಿದೆ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಜನ ಇವತ್ತು ಬದಲಾವಣೆಯನ್ನ ನೋಡ್ಬೇಕು ಅಂತ ಹೇಳಿನೇ ತಮಿಳ್ನಾಡಲ್ಲಿ ಮತ್ತೆ ಕೇರಳದಲ್ಲಿ ಚೂರು ಬದಲಾವಣೆಯನ್ನ ಮಾಡಿ ವೋಟ್ಗಳನ್ನ ಹಾಕಿದ್ದಾರೆ. ಏನು ಸರ್ಕಾರಗಳು ಬರೀ ಸೆಕ್ಯುಲರ್ ಆಗಿದ್ರೆ ಅಥವಾ ಕಮ್ಯುನಿಸ್ಟ್ ಆಗಿದ್ರೆ ಜನಗಳ ಹೊಟ್ಟೆ ತುಂಬಲ್ಲ, ಅಥವಾ ಯುವಕರಿಗೆ ಉದ್ಯೋಗ ಸಿಗೋದಿಲ್ಲ, ಒಳ್ಳೆ ಹಾಸ್ಪಿಟ್ಲ್ಗಳಿರೋದಿಲ್ಲ, ಒಳ್ಳೆ ಶಾಲೆಗಳಿರೋದಿಲ್ಲ. ಈ ಎಲ್ಲಾ ಅಭಿವೃದ್ಧಿಯನ್ನು ಕೂಡ ಇದೇ ಕಮ್ಯುನಿಸ್ಟ್ ಪಕ್ಷಗಳು ಮತ್ತೆ ಸೆಕ್ಯುಲರ್ ಪಕ್ಷಗಳು ಮತ್ತೆ ಪ್ರಾದೇಶಿಕ ಪಕ್ಷಗಳು ಮಾಡಿದಿದ್ರೆ ಇವತ್ ಯಾಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಬರ್ಬೇಕಿತ್ತು, ಮತ್ತೆ ಕೇರಳದಲ್ಲಿ ಕಾಂಗ್ರೆಸ್ ಬರ್ಬೇಕಿತ್ತು, ಮತ್ತೆ ತಮಿಳ್ನಾಡಲ್ಲಿ DMK ಅಷ್ಟೊಂದು ಹೀನಾಯ ಪರಿಸ್ಥಿತಿಗೆ ಬರ್ಬೇಕಿತ್ತು ಅಲ್ವಾ? ಇಲ್ಲಿವರೆಗೂ ಏನು ಈ ಕಮ್ಯುನಿಸ್ಟ್ ಮತ್ತೆ ಸೆಕ್ಯುಲರ್ ಸಿದ್ಧಾಂತ ಇಟ್ಕೊಂಡಂತಹ ರಾಜ್ಯಗಳು ಬೇರೆ ರಾಜ್ಯಗಳಿಗೆ ಮಾದರಿ ಯಾವತ್ತೂ ಆಗಕ್ ಸಾಧ್ಯನೇ ಆಗಿಲ್ಲ. ಸೊ ಇನ್ ಮುಂದಾದ್ರೂ ಈ ಸಿದ್ಧಾಂತವನ್ನ ಇಟ್ಕೊಂಡಿರ್ತಕ್ಕಂಥ ರಾಜ್ಯಗಳು ತಮ್ಮ ಬೇಸನ್ನ ಉಳಿಸ್ಕೋಬೇಕು, ಮತ್ತೆ ಅಕ್ಕಪಕ್ಕದ ರಾಜ್ಯಗಳಿಗೆ ಒಂದು ಮಾದರಿ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೇಂದ್ರದಲ್ಲಿ ಅದು ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಆಗಿರ್ಲಿ, ಯಾವುದೇ ಪಕ್ಷಗಳು ಬರ್ಲಿ, ತಾವು ಹೇಳ್ದಂತೆ ನಡೆದಕ್ಕಂತ ಒಂದು ಹೀನಾಯ ಪರಿಸ್ಥಿತಿಗೆ ರಾಜ್ಯ ಸರ್ಕಾರಗಳು ಬರ್ತವೆ ಅಂತ ನಾವು ನೋಡ್ಬೇಕಾಗತ್ತೆ. ಇನ್ನು ವೆಸ್ಟ್ ಬೆಂಗಾಲಿಗೆ ಬರೋಣ. ವೆಸ್ಟ್ ಬೆಂಗಾಲ್ ಅಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಒಂದು ಹೇಳಿಕೆ ಉಲ್ಟಾ ನೇತಾಕ್ತಿವಿ, ಗುಂಡಾ ವರ್ತನೆಯನ್ನ ತೋರಿಸಿದ್ರೆ ಮತ್ತೆ ವುಮೆನ್ ಸೇಫ್ಟಿಗೆ ಹೆಚ್ಚಿನದಂತಹ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು. ಇದುವರೆಗೂ ಕೇಂದ್ರ ಸರ್ಕಾರದಲ್ಲಿ ಅವ್ರದೇ ಸರ್ಕಾರ ಬಂದಿದೆ, ಇದೆ ಪ್ರೆಸೆಂಟ್ ಅಲ್ಲೂ ಕೂಡ. ಸೊ ಇಲ್ಲಿವರೆಗೂ ಏನು ವುಮೆನ್ ಸೇಫ್ಟಿಗಾಗಿರ್ಬೋದು, ಗುಂಡಾ ವರ್ತನೆಗಳಿಗೆ ಅವರು ಇದುವರೆಗೂ ಏನೇನ್ ಮಾಡಿದ್ದಾರೆ ಅಂತ ನಾವೇ ನೋಡ್ಬೋದು ಇಡೀ ದೇಶದಲ್ಲಿ. ಸೊ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ರೀತಿಯ ಒಂದು ಇದನ್ನ ತೋರಿಸ್ತಾರೆ ಅನ್ನೋದನ್ನ ನಾವು ನೋಡೋಣ. ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ 206 ಸೀಟ್ಗಳನ್ನ ಪಡ್ಕೊಂಡಿದೆ. ಮತ್ತೆ 90 ಲಕ್ಷ ವೋಟ್ಗಳನ್ನ SIR ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಹೆಚ್ಚಿನದಾಗಿ 63% ಹಿಂದೂ ವೋಟ್ಗಳು ಡಿಲೀಟ್ ಆಗಿವೆ ಮತ್ತು 34% ಅಷ್ಟು ಮುಸಲ್ಮಾನರ ವೋಟ್ಗಳು ಡಿಲೀಟ್ ಆಗಿರ್ತಕ್ಕಂಥದ್ದು. ಇಂತಹ ಒಂದು SIR ಪ್ರಕ್ರಿಯೆಯಲ್ಲಿ 90 ಲಕ್ಷ ಜನಗಳ ವೋಟ್ ಡಿಲೀಟ್ ಆಗಿದ್ರೂ ಕೂಡ ವೆಸ್ಟ್ ಬೆಂಗಾಲ್ನ ಅಂತಹ ಒಂದು ವೈಚಾರಿಕವಾದಂತಹ ಜ್ಞಾನ ಇಟ್ಕೊಂಡಂತಹ ಜನಗಳು, ಏನು ಸೆಕ್ಯುಲರ್ ಇದ್ದಂಥವ್ರು, ಕಮ್ಯುನಿಸಂ ಎಲ್ಲ ತಿಳ್ಕೊಂಡಿದ್ದಂತಹ ಜನ ಇವತ್ತು ಬಿಜೆಪಿಯನ್ನ 206 ಸ್ಥಾನಗಳಲ್ಲಿ ಗೆಲ್ಸಿದ್ದಾರೆ. ದಟ್ ಈಸ್ ಗ್ರೇಟ್. ಇನ್ನು ಇದೇನ್ ತೋರಿಸುತ್ತೆ ಅಂತ ಅಂದ್ರೆ TMCಯ ಒಂದು ಕಾರ್ಯವೈಖರಿಯನ್ನ ತೋರಿಸುತ್ತೆ. ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಗಳಂತೂ ಹೆಸರಿಲ್ದಂಗೆ ಹೋಗ್ಬಿಟ್ಟವೆ. ಅಂತಹ ಒಂದು ಕಮ್ಯುನಿಸ್ಟ್ ಬೇಸ್ ಇದ್ದಂತಹ ಒಂದು ರಾಜ್ಯ, ಮತ್ತೆ ಅಷ್ಟೊಂದು ಕಮ್ಯುನಿಸ್ಟ್ ಲೀಡರ್ಸ್ ಹುಟ್ಟಿದ್ದಂತಹ ಒಂದು ರಾಜ್ಯದಲ್ಲಿ ಇವತ್ತು ಒಂದೇ ಒಂದು ಸೀಟ್ ಬಂದಿದೆ. ಕಮ್ಯುನಿಸ್ಟ್ ಅವ್ರಿಗೆ ಒಂದು ದೊಡ್ಡ ಲಾಲ್ ಸಲಾಂ. ಹಿಂಗೆ ಕಮ್ಯುನಿಸ್ಟ್ ಪಾರ್ಟಿಗಳೇನಾದ್ರೂ ಕಣ್ಮುಚ್ಚಿ ಕುಂತ್ರೆ ಈ ಏನು ಕ್ಯಾಪಿಟಲಿಸ್ಟ್ ಪಾರ್ಟಿಗಳಾಗಿರ್ಬೋದು, ಧರ್ಮಾಧಾರಿತ ರಾಜಕಾರಣವನ್ನ ನಡೆಸ್ತಕ್ಕಂಥ ಪಾರ್ಟಿಗಳಾಗಿರ್ಬೋದು, ಇವು ಬಡವರ ಮತ್ತು ಕೂಲಿ ಕಾರ್ಮಿಕರ ಒಂದು ರಕ್ತದಲ್ಲಿ ಈ ಭಾರತದ ಇತಿಹಾಸವನ್ನ ಮುಂದೆ ಬರೀತಾರೆ ಅನ್ನೋದನ್ನ ನಾವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಇದುವರೆಗೂ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಂತಹ ಆಡಳಿತ ವೈಖರಿಯನ್ನ ನಾವು ನೋಡ್ಬೋದು. ಏನ್ August 9, 2024 RGKR ಕಾಲೇಜಲ್ಲಿ ಒಬ್ಬ ಟ್ರೈನಿ ಡಾಕ್ಟರ್ ಮೇಲೆ ಆಗಿದ್ದಂತಹ ಒಂದು ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಅದ ಸಂತ್ರಸ್ತೆ ಆ ತಾಯಿಗೆ ಏನ್ ಮಾಡ್ತಾರೆ, ಬಿಜೆಪಿ ಅವರು ಮನವೊಲಿಸಿ ಟಿಕೆಟ್ ಅನ್ನ ಕೊಟ್ಟು ಎಲೆಕ್ಷನ್ಗೆ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಕ್ಕಂಥದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೆ ಆ ತಾಯಿ ಗೆದ್ದಿದ್ದಾರೆ ಕೂಡ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಿರ್ತಕ್ಕಂಥದ್ದೇನು ಅಂತಂದ್ರೆ, ಯಾಕೆ ಕಮ್ಯುನಿಸ್ಟ್ ಪಾರ್ಟಿಗಳು ಅಥವಾ TMC ಯಾಕೆ ಆ ತಾಯಿಯ ಮನವನ್ನ ಒಲಿಸ್ಲಿಲ್ಲ? ಯಾಕೆ ತಮ್ಮ ಪಕ್ಷಗಳಿಂದ ಟಿಕೆಟ್ ಅನ್ನು ಕೊಟ್ಟು ತಮ್ಮ ಪಕ್ಷಗಳಿಂದ ಸ್ಪರ್ಧೆ ಮಾಡಿಸ್ಲಿಲ್ಲ? ಯಾಕೆ ನ್ಯಾಯವನ್ನ ಕೊಡ್ಸೋದ್ರಲ್ಲಿ ನಾವು ಎಲ್ಲಿ ಹಿಂದೆ ಬೀಳ್ತೀವಿ ಅನ್ನತಕ್ಕಂಥ ಏನಾದ್ರು ಭಯನ? ಅಥವಾ ಬಿಜೆಪಿ ಹೇಗೆ ಆ ಸಂತ್ರಸ್ತೆ ತಾಯಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಬಂದು ಟಿಕೆಟ್ ಅನ್ನ
ಕೊಟ್ಟಿದೆ, ಮತ್ತೆ ಆಲ್ರೆಡಿ ಗೆಲ್ಸಿ ಕೂಡ ಬಿಟ್ಟಿದೆ. ಏನು ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣವನ್ನ ಎದುರಿಸಿರ್ತಕ್ಕಂಥ ಬ್ರಿಜ್ಭೂಷಣ್ ಅವರು ಇದ್ದಾರೆ. ಅಂಡ್ ಆಲ್ಸೋ ಮಣಿಪುರದಲ್ಲಿ ಏನಾಗಿದೆ, ಇವತ್ತಿಗೂ ಕೂಡ ಆಗ್ತಿರ್ತಕ್ಕಂಥ ದಂಗೆಗಳು, ಅತ್ಯಾಚಾರ, ಅನಾಚಾರಗಳನ್ನ ನಾವು ನೋಡ್ತಾನೆ ಬಂದಿದೀವಿ. ಇಂತಹ ಒಂದು ಪಕ್ಷದಿಂದ ನ್ಯಾಯವನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಇನ್ನು ಪಕ್ಕದ ರಾಜ್ಯ ಕೇರಳಕ್ಕೆ ಬರೋಣ. ಏನು ಕೇರಳ ಸ್ಟೋರಿ 2 ಫಿಲಂ ಬಂದಂತಹ ಸಂದರ್ಭದಲ್ಲಿ ಬೀಫ್ ಪರೋಟ ವಿಡಿಯೋಗಳನ್ನ ಮಾಡಿ ಇಡೀ ದೇಶದ ಗಮನವನ್ನ ಸೆಳೆದಂತಹ ಯೂತ್ಸ್ ಆಗಿರ್ಬೋದು, ಅಲ್ಲಿನ ಜನತೆ ಆಗಿರ್ಬೋದು, ಒಂದು ಸೆಕ್ಯುಲರ್ ವಾದಂತಹ ಒಂದು ಮನಸ್ಥಿತಿಯನ್ನ ಅವರು ವ್ಯಕ್ತಪಡಿಸಿರ್ತಾರೆ. ಅದೇ ಸೆಕ್ಯುಲರ್ ಮನಸ್ಥಿತಿಯನ್ನ ಇಟ್ಕೊಂಡಂತಹ ಜನ, ಅದೇ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಂತಹ ಜನ ಈ ಚುನಾವಣೆಯಲ್ಲಿ ಎಲ್ಲೋದ್ರು? ಯಾಕೆ ತಮ್ಮ ವೋಟ್ಗಳನ್ನ ಮಾಡೋದ್ರಲ್ಲಿ ಆ ಒಂದು ಸೆಕ್ಯುಲರ್ ಮೈಂಡ್ ಸೆಟ್ ನ, ಆ ಒಂದು ಕಮ್ಯುನಿಸ್ಟ್ ಮೈಂಡ್ ಸೆಟ್ ನ ತೋರಿಸಿಲ್ಲ ಅನ್ನೋದು ಇಲ್ಲಿ ಒಂದು ವಿಪರ್ಯಾಸ. ಏನ್ ಬರೀ ವಿಡಿಯೋಗಳಿಗೆ ಅಷ್ಟೇ ಸೀಮಿತನ, ಅಥವಾ ಒಂದು ವೋಟ್ ಮಾಡೋದಕ್ಕೆ ಆ ಒಂದು ಸಿದ್ಧಾಂತ, ಆ ಒಂದು ಇದು ಸರಿ ಬರ್ಲಿಲ್ವಾ ನಿಮ್ಗೆಲ್ಲರಿಗೂ? ಏನ್ ಇವತ್ತವರೆಗೂ ನಾವು ಕೇಳಿರೋದು ಕೇರಳ ಅಂದ್ರೆ ಕಮ್ಯುನಿಸ್ಟ್, ಕಮ್ಯುನಿಸ್ಟ್ ಅಂದ್ರೆ ಕೇರಳ, ಇಂತಹ ಒಂದು ಸಿದ್ಧಾಂತವನ್ನ ಇಟ್ಕೊಂಡಿದ್ದಂಥವ್ರು ಯಾಕೆ ಹೆಚ್ಚಿನ ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗಿ ಅದೇ ಒಂದು ಕಮ್ಯುನಿಸಂ ಸಿದ್ಧಾಂತವನ್ನ ಇಟ್ಕೊಂಡು ಯಾಕೆ ಕಂಟೆಸ್ಟ್ ಮಾಡ್ಲಿಲ್ಲ? ಹೋಗ್ಲಿ, CPI ಒಂದೇನಾ ಕಮ್ಯುನಿಸ್ಟ್ ಪಾರ್ಟಿ? ಯಾಕೆ ಬೇರೆ ಬೇರೆ ಕಮ್ಯುನಿಸ್ಟ್ ಪಾರ್ಟಿಗಳಿಲ್ವಾ? CPM ಇದೆ, CPML ಇದೆ, SUCI ಕಮ್ಯುನಿಸ್ಟ್ ಪಾರ್ಟಿ ಇದೆ. ಈ ತರ ಎಷ್ಟೋ ಕಮ್ಯುನಿಸ್ಟ್ ಪಾರ್ಟಿಗಳು ಇದ್ರೂ ಕೂಡ ಯಾಕೆ ಯುವಕರು ಆ ಪಕ್ಷಗಳಿಂದ ಕಂಟೆಸ್ಟ್ ಮಾಡಿಲ್ಲ, ಅಥವಾ ಜನತೆ ಕಂಟೆಸ್ಟ್ ಮಾಡಿಲ್ಲ, ಅಥವಾ ಯಾಕೆ ಯಾರು ಕೂಡ ಆ ಪಕ್ಷಗಳಿಗೆ ವೋಟ್ ಮಾಡಿ ಗೆಲ್ಸಿಲ್ಲ? ಇವತ್ತೇನ್ ಮಾಡಿದೀರಾ? ಕಾಂಗ್ರೆಸ್ ಅನ್ನ ಗೆಲ್ಸಿದ್ರ. ಕಾಂಗ್ರೆಸ್ ಕೂಡ ಒಂದು ಕ್ಯಾಪಿಟಲಿಸ್ಟ್ ಪಾರ್ಟಿ ಅನ್ನೋದನ್ನ ಕೇರಳ ಜನತೆ ಯಾವತ್ತೂ ಕೂಡ ಮರಿಬಾರದು. ಅಂಡ್ ಇಲ್ಲಿ ಇವತ್ತು ಕಾಂಗ್ರೆಸ್ ಅನ್ನ, ಅಂದ್ರೆ ಒಂದು ಕ್ಯಾಪಿಟಲಿಸ್ಟ್ ಪಾರ್ಟಿಯನ್ನ ನೀವು ಗೆಲ್ಸಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಇವತ್ತು ಕಮ್ಯುನಿಸಮ್ ಅಂತ್ಯ ಕಂಡಂತ ಆಗಿದೆ. ಮತ್ತೆ ಇವತ್ತು ಕಾಂಗ್ರೆಸ್ ಅನ್ನ ಗೆಲ್ಸಿರ್ತಕ್ಕಂಥ ನೀವು ನಾಳೆ ಧರ್ಮಾಧಾರಿತ ರಾಜಕೀಯವನ್ನ ನಡೆಸ್ತಕ್ಕಂಥ ಬಿಜೆಪಿಯನ್ನ ಆರಾಮಾಗಿ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಸಿದ್ಧಾಂತಗಳು ಯಾವತ್ತು ವಿಡಿಯೋಗಷ್ಟೇ ಸೀಮಿತವಾಗದೇ ಇರಲಿ, ಅದೇ ಸಿದ್ಧಾಂತವನ್ನ ಎಲೆಕ್ಷನ್ ಅಲ್ಲೂ ಕೂಡ ಮತ್ತೆ ತಮ್ಮ ರಾಜ್ಯವನ್ನ ಉಳಿಸ್ಕೊಳ್ಳೋದ್ರಲ್ಲೂ ಕೂಡ ತೋರಿಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಈ ಹಿಂದೆ ನಾನೊಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಒಬ್ಬ ಯುವಕ ಏನಂತ ಕೇಳ್ತಾನೆ, ಒಂದು ಯುವತಿಗೆ ವಾಟ್ ಈಸ್ ಯುವರ್ ಪೊಲಿಟಿಕಲ್ ವ್ಯೂ ಅಂತ ಕೇಳ್ತಾನೆ. ಸೊ ಆ ಯುವತಿ ಏನ್ ಹೇಳ್ತಾರೆ, ಪೊಲಿಟಿಕಲ್ ವ್ಯೂ ಏನು ಇಲ್ಲ ಅಂತ ಹೇಳ್ತಾರೆ. ಸೊ ಅವನು ಏನಂತ ಟ್ರೋಲ್ ಮಾಡ್ತಾನೆ ಆ ಒಂದು ಹುಡುಗಿಗೆ ಅಂತ ಅಂದ್ರೆ, ಓ ಕೇರಳ ಸರ್ 100% ಲಿಟ್ರಸಿ ಸರ್. ಸೊ ಈ ರೀತಿಯ ಪರಿಸ್ಥಿತಿ ಬಂದಾಗಿದೆ ಆಲ್ರೆಡಿ ಕೇರಳಕ್ಕೆ. ಸೊ ಇವತ್ತಾದ್ರೂ ಕೂಡ ಕೇರಳದ ಯುವ ಜನತೆ ಎಚ್ಚೆತ್ಕೊಳ್ಳಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ಗಳು, ಅದರಲ್ಲೂ ಹೆಚ್ಚಿನದಾಗಿ ದಾವಣಗೆರೆ ಬೈ ಎಲೆಕ್ಷನ್ ಎಲ್ಲರ ಗಮನವನ್ನ ಸೆಳೆದಿತ್ತು. ಯಾರು ಗೆಲ್ತಾರೆ ಮತ್ತೆ ಯಾಕೆ ಅಲ್ಲಿ ಅಷ್ಟೊಂದು ಕುತೂಹಲಕಾರಿ ಆಯಿತು ಅಂತಂದ್ರೆ, ಕಾಂಗ್ರೆಸ್ ತನ್ನ ಕಾರ್ಯಕರ್ತರುಗಳನ್ನ ತುಂಬಾ ಕಡೆಗಣಿಸಿ, ಮತ್ತೆ ಮುಸಲ್ಮಾನ ಕಾರ್ಯಕರ್ತರುಗಳ್ನು ಕೂಡ ಹೆಚ್ಚಿನದಾಗಿ ಕಡೆಗಣಿಸಿ, ಸಮರ್ಥಿಗೆ ಟಿಕೆಟ್ ಕೊಟ್ಟು ಅವ್ರನ್ನೇ ಗೆಲ್ಲಿಸ್ಬೇಕು, ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ತನ್ನ ಒಂದು ನಿಲುವನ್ನ ತೋರಿಸಿರ್ತಕ್ಕಂಥದ್ದು. ಸೊ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಕೂಡ, ಆದ್ರೆ ಹೆಚ್ಚಿನ ಅಂತರದಲ್ಲಿ ಏನ್ ಗೆದ್ದಿಲ್ಲ. ಒಂದು 6,000 ಮತಗಳ ಅಂತರದಲ್ಲಿ ಗೆದ್ದಿದೆ ಅಷ್ಟೇನೆ. ಇದು ಕಾಂಗ್ರೆಸ್ ಇವತ್ತು ಒಂದು ಹೆಚ್ಚಿನದಾಗಿ ಪಾಠವನ್ನ ಕಲಿಬೇಕು ಈ ಒಂದು ಎಲೆಕ್ಷನ್ ಇಂದ. ಮೊದಲು ಏನು ಚುನಾವಣೆಯ ಫಲಿತಾಂಶಗಳು ಬರ್ಬೇಕಾದ್ರೆ ನಾವು ನೋಡ್ದಂಗೆ ಈ ಏನು ಇಬ್ಬರ ಜಗಳ ಅಂದ್ರೆ ಮುಸಲ್ಮಾನರ ಮತ್ತೆ ಕಾಂಗ್ರೆಸ್ನ ಜಗಳ ಬಿಜೆಪಿಗೆ ಅದು ಲಾಭವನ್ನ ತಂದ್ಕೊಡುತ್ತೆ ಅನ್ನೋ ರೀತಿಯಲ್ಲೇ ಇತ್ತು. ಬಿಜೆಪಿನೇ ತುಂಬಾ ಮುನ್ನಡೆಯಲ್ಲಿತ್ತು ಪ್ರಪ್ರಥಮವಾಗಿ. ಆದ್ರೆ ಹೋಗ್ತಾ ಹೋಗ್ತಾ ಕಾಂಗ್ರೆಸ್ ಗೆಲ್ತು. ಅಲ್ಲಿ SDPI ಕೂಡ 17,000 ಮತಗಳನ್ನ ತಗೊಂಡಿರ್ತಕ್ಕಂಥದ್ದು. ಮತ್ತೆ ಬಿಜೆಪಿ ಅಭ್ಯರ್ಥಿಯಾದಂತಹ ದಾಸ್ ಕರಿಯಪ್ಪನವರು ಕೂಡ ಹೆಚ್ಚಿನ ಮತಗಳನ್ನ ಅವರು ಗಳಿಸಿದ್ದಾರೆ. ಮತ್ತೆ ತನ್ನೆಲ್ಲಾ ಕಾರ್ಯಕರ್ತರುಗಳಿಗೆ ಕೃತಜ್ಞತೆಯನ್ನ ಕೂಡ ಸಲ್ಲಿಸಿದ್ದಾರೆ ಅವರು. ಕಾಂಗ್ರೆಸ್ನ ಈ ಒಂದು ಒಳಜಗಳ ಮತ್ತೆ ಮುಸಲ್ಮಾನ್ ನಾಯಕರುಗಳ ಕಡೆಗಣನೆ ಇದು ಮುಂದಿನ ಒಂದು ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಒಂದು ಪಾಠನ ಕಲಿಸ್ಬಹುದು. ಮತ್ತೆ ಮುಸಲ್ಮಾನರು ಕೂಡ ಈ ಒಂದು ಎಲೆಕ್ಷನ್ ಅಲ್ಲಿ ಪರ್ಯಾಯ ಚಿಂತನೆಗಳನ್ನ ಕೂಡ ಮಾಡಿದ್ದಾರೆ. SDPIಗೆ 17,000 ಮತಗಳನ್ನ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಮುಸಲ್ಮಾನರೇ ಹಾಕಿದ್ದಾರೆ ಅಂತ ಹೇಳಕ್ ಬರೋದಿಲ್ಲ, ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರು ಪರ್ಯಾಯ
ಒಂದು ಪಕ್ಷವನ್ನ ಕಂಡ್ಕೊಂಡಿದ್ದಾರೆ. ಇದೇ ತರ ಕಂಟಿನ್ಯೂ ಆದ್ರೆ ಮುಸಲ್ಮಾನರು ನೆಕ್ಸ್ಟ್ ಒಂದಿನ SDPI ಪಕ್ಷ ಆಗಿರ್ಬೋದು ಮತ್ತೆ ಪಕ್ಷೇತರ ಅಭ್ಯರ್ಥಿಗಳಾಗಿ ನಿಲ್ಲೋದನ್ನ ಅವರು ಮಾಡ್ತಾರೆ. ಇದು ಒಂದು ಅವರಲ್ಲಿ ಬರ್ಬೇಕಾಗಿರ್ತಕ್ಕಂಥ ಒಂದು ಬುದ್ಧಿವಂತ ನಡೆ ಕೂಡ ಆಗಿದೆ. ಮತ್ತೆ ಇದು ಬಂದ್ರೆ ಏನ್ BJP ಅವರು ಯಾವಾಗ್ಲೂ ಮುಸಲ್ಮಾನರಂದ್ರೆ ಕಾಂಗ್ರೆಸ್ಗೆ ಹಾಕೋದು, ಕಾಂಗ್ರೆಸ್ ಏನು ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ಇರುತ್ತೆ. ಆ ಒಂದು ಹೇಳಿಕೆ ತಪ್ಪಾಗುತ್ತೆ. ಮುಸಲ್ಮಾನರಿಗೂ ಕೂಡ ಪರ್ಯಾಯ ಚಿಂತನೆಗಳಿವೆ, ಪರ್ಯಾಯ ಪಕ್ಷಗಳಿವೆ ಅನ್ನೋದನ್ನ ಅವರು ಸಾಬೀತುಪಡಿಸ್ಬೇಕಾಗಿದೆ ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ. ಮತ್ತೆ BJP ಅಭ್ಯರ್ಥಿಯು ಕೂಡ ಮತ್ತೆ ಅವರ ಕಾರ್ಯಕರ್ತರುಗಳು ಕೂಡ ಮುಸಲ್ಮಾನರ ಒಂದು ವೋಟನ್ನ ಕೇಳಿರ್ತಕ್ಕಂಥದ್ದು ಕೂಡ ನಾವು ನೋಡಿದೀವಿ. ಅಂಡ್ ಕೋಪಗೊಂಡಂತಹ ಏನ್ ಮುಸಲ್ಮಾನ ಸಮುದಾಯ ಇತ್ತು, ಏನು ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು, ಸೊ ಅವರು ಕೂಡ ನಾವು BJPಗೆ ವೋಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಂತಹ ಒಂದು ಹೇಳಿಕೆಯನ್ನು ಕೂಡ ನಾವು ನೋಡಿದೀವಿ. ಅಂಡ್ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ, SDPIಗೂ ಕೂಡ ಒಂದಷ್ಟು ವೋಟ್ ಡಿಸ್ಟ್ರಿಬ್ಯೂಟ್ ಆಗ್ತವೆ, ಕಾಂಗ್ರೆಸ್ಸಿಗೆ ಹೋಗ್ತವೆ, ಮತ್ತೆ BJPಗೂ ಕೂಡ ಹಾಕಿರ್ತಾರೆ. ಹಾಕ್ಬಾರ್ದು ಅಂತ ಏನು ಯಾರು ಹೇಳಕ್ಕಾಗೋದಿಲ್ಲ, ಅದು ಅಸಂವಿಧಾನಿಕ ಆಗುತ್ತೆ. ಅಂಡ್ ಇಲ್ಲಿ ನಾವು ಏನ್ ನೋಡ್ಬೇಕಾಗುತ್ತೆ ಅಂತಂದ್ರೆ ನಂತರದಲ್ಲಿ ಇದೆಲ್ಲ ಒಂದು ತರಾತುರಿ ಆತರದಲ್ಲೇ ಆಗಿರ್ತಕ್ಕಂಥದ್ದು. ಬಟ್ ಇದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಏನ್ ಕಾಂಗ್ರೆಸ್ ಸರ್ಕಾರ ಇವಾಗ್ಲೇ ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಮುಂದಿನ ಬರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಮುಸಲ್ಮಾನರು ತುಂಬಾ ಪಕ್ಷೇತರವಾಗಿ ನಿಲ್ತಕ್ಕಂಥ ಒಂದು ಸ್ಟ್ಯಾಂಡ್ ನಾವು ತಗೋಬಹುದು, ಅಥವಾ SDPI ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಣಕ್ಕಿಳಿಯಬಹುದು, ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಏನು ಪರ್ಯಾಯ ಚಿಂತನೆಗಳಿದೆ ಮತ್ತೆ ಪರ್ಯಾಯ ಪಕ್ಷಗಳಾಗಿರ್ಬೋದು, ಪಕ್ಷೇತರ ಅಭ್ಯರ್ಥಿಗಳಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ಲೋದ್ರ ಮುಖಾಂತರ ಏನಾಗುತ್ತೆ, ಒಂದು ರಾಜ್ಯದ ಉತ್ತಮ ಬದಲಾವಣೆಗೆ ಕಾರಣ ಆಗ್ಬೋದು. ಇವತ್ತವರೆಗೂ ಕರ್ನಾಟಕದಲ್ಲಿ ಯಾವುದೇ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಅಷ್ಟೊಂದು ಮುಂಚೂಣಿಯಲ್ಲಿ ಇಲ್ಲ. ನೆಕ್ಸ್ಟ್ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಬರ್ಲಿ ಅಂತ ಕೂಡ ನಾನು ಆಶಿಸ್ತೀನಿ. ಇನ್ನು ಅಸ್ಸಾಂನ ಒಂದು ಫಲಿತಾಂಶವನ್ನ ವಿಮರ್ಶೆ ಮಾಡೋದಾದ್ರೆ ಪಕ್ಕದಲ್ಲೇ ಇದ್ದಂತಹ ಮಣಿಪುರ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಒಂದು ದಂಗೆಗಳಾಗಿರ್ಬೋದು, ಅತ್ಯಾಚಾರ ಅನಾಚರಣೆಗಳನ್ನಾಗಿರ್ಬೋದು ತಡೆಯೋದರಲ್ಲಿ ಅಸಮರ್ಥವಾಗಿರ್ತಕ್ಕಂಥ BJP ಸರ್ಕಾರವೇ ಇದೆ. ಸೊ ಈಗ ಜನಗಳು ಕೂಡ ಅಸ್ಸಾಂನಲ್ಲಿ BJPಯನ್ನ ಗೆಲ್ಸಿದ್ದಾರೆ ಆಲ್ರೆಡಿ. ಅಂಡ್ ಇಷ್ಟೆಲ್ಲವನ್ನು ನೋಡಿ ಪಕ್ಕದ ರಾಜ್ಯದಿಂದ ನೋಡಿ ಕೂಡ ಇವರು ಕಲ್ತಿಲ್ಲ ಅಂತ ಹೇಳ್ಬಿಟ್ಟು ನಾವಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾವತ್ತೂ ಕೂಡ ಜನಗಳು ಪಕ್ಕದ ದೇಶದಲ್ಲಿ ಆಗ್ತಿರ್ತಕ್ಕಂಥ ದುರಂತಗಳನ್ನ, ಪಕ್ಕದ ರಾಜ್ಯಗಳಲ್ಲಿ ಆಗ್ತಿರ್ತಕ್ಕಂಥ ದುರಾಡಳಿತಗಳನ್ನ ನೋಡಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ BJP ಆಡಳಿತದಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಮಾಡಕ್ಕಾಗಲ್ಲ. ಅಲ್ಲಿ ಕಾಂಗ್ರೆಸ್ ಇದ್ದಿದ್ರು ಕೂಡ ಅಷ್ಟೇ, TMC ಇದ್ದಿದ್ರು ಅಷ್ಟೇ, ಕಮ್ಯುನಿಸ್ಟ್ ಪಾರ್ಟಿ ಇದ್ರು ಅಷ್ಟೇ. ಯಾವುದೇ ಪಕ್ಷಗಳು ಅಸಮರ್ಥತೆಯನ್ನ ತೋರಿಸ್ತು, ಅಸಮರ್ಥ ನಿಲುವನ್ನ ತೋರಿಸ್ತು ಒಂದು ದಂಗೆಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ, ಅಥವಾ ಇನ್ಯಾವುದೇ ಒಂದು ಪಬ್ಲಿಕ್ಗೆ ಒಳ್ಳೆಯ ಒಂದು ಜೀವನವನ್ನ ಕೊಡೋದ್ರಲ್ಲೇ ಆಗಿರ್ಬೋದು. ಸೊ ಇವೆಲ್ಲದ್ರಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ಸರ್ಕಾರಗಳನ್ನ ನಾವು ನೋಡಿನೂ ಕೂಡ ಚುನಾಯಿಸಿದ್ರೆ ಇನ್ನ ಏನು ಜನಗಳು ಕಲಿತೀವಿ ಅಂತ ಅನ್ನೋದನ್ನ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಪುದುಚೇರಿಯಲ್ಲಿ AINRC ನೇತೃತ್ವದ NDA ಸರ್ಕಾರ ಗೆಲುವನ್ನ ಸಾಧಿಸಿದೆ. ಇದಿಷ್ಟು ಚುನಾವಣಾ ವಿಮರ್ಶೆ. ಇನ್ನು ಜನಗಳು ಈ ಚುನಾವಣೆಗಳ ವಿಮರ್ಶೆಯನ್ನ ಮಾಡೋದನ್ನ ಕಲಿಬೇಕು. ಪರ್ಯಾಯ ಪಕ್ಷಗಳನ್ನ ಹುಡುಕೋದ್ರಲ್ಲಿ ತಮ್ಮ ಒಂದು ನಿಲುವನ್ನ ತೋರಿಸ್ಬೇಕು. ಪರ್ಯಾಯ ಪಕ್ಷಗಳನ್ನ, ಪರ್ಯಾಯ ಅಭ್ಯರ್ಥಿಗಳನ್ನ ಪಕ್ಷೇತರವಾಗಿ ನಿಲ್ಲೋದಕ್ಕೆ ತುಂಬಾ ಅವಕಾಶಗಳಿದ್ರು ಕೂಡ, ಎಷ್ಟೋ ಎಜುಕೇಟೆಡ್ಸ್ ಇದ್ರು ಕೂಡ ನಾವು ಎಲೆಕ್ಷನ್ಗೆ ನಿಲ್ತಾ ಇಲ್ಲ. ಅಂಡ್ ತುಂಬಾ ವಿದ್ವಾಂಸರಿದ್ದಾರೆ, ತುಂಬಾ ತಿಳುವಳಿಕಸ್ಥರಿದ್ದಾರೆ. ಇವರೆಲ್ಲರೂ ಕೂಡ ಅಲ್ಲಲ್ಲೇ ತಮ್ಮ ಕ್ಷೇತ್ರಗಳಲ್ಲಿ ಒಂದೊಂದು ಕಂಟೆಸ್ಟ್ ಮಾಡಿದ್ರೆ ಎಷ್ಟೋ ಒಂದು ಸಮಾಜವನ್ನ ಸುಧಾರಿಸೋದ್ರಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ದಂಗಾಗುತ್ತೆ ಅನ್ನೋದು ನನ್ನ ಒಂದು ಆಶಯ.